ದಕ್ಷಿಣಾಭಿಮುಖ ಪಂಚಮುಖಿ ಬಾಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ 4ನೇ ವರ್ಷದ ಕಡಲೆಕಾಯಿ, ಅವರೆಕಾಯಿ ಮತ್ತು ಕಬ್ಬು ಪರಿಷೆ ಯಶಸ್ವಿಯಾಗಿ ನಡೆಯಿತು. ಶ್ರೀ ಪಂಚಮುಖಿ ಆಂಜನೇಯ ಟ್ರಸ್ಟ್ ವತಿಯಿಂದ ಸುಮಾರು 3,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಉಚಿತವಾಗಿ ವಿತರಣೆ ಮಾಡಲಾಯಿತು. ಮಾಜಿ ಶಾಸಕರಾದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎ ಮಂಜುನಾಥ್, ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ಹಾಗೂ ಶ್ರೀ ಗಣೇಶ್ ಜ್ಯುವೆಲರ್ಸ್ ಮಾಲೀಕರಾದ ಲಕ್ಷ್ಮಣ್ ರವರು ದೇವರ ದರ್ಶನ ಪಡೆದು ಭಕ್ತರಿಗೆ ಕಡಲೆಕಾಯಿ, ಅವರೆಕಾಯಿ ಮತ್ತು ಕಬ್ಬನ್ನು ವಿತರಣೆ ಮಾಡಲಾಯಿತು. ದೇವಾಲಯದಲ್ಲಿ ಸರಸ್ವತಿ ಕಲಾಮಂದಿರದ ಭಜನಾ ಮಂಡಳಿಯಿಂದ ಭಜನೆ, ದೇವರ ಕೀರ್ತನೆಗಳನ್ನು ಹಾಡಲಾಯಿತು. ಹೊಸ ವರ್ಷದ ಮೊದಲೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ರಾಮನಗರದ DC ಕಚೇರಿ ಆಫೀಸ್ ಮುಂಭಾಗ ಇರುವ ಶ್ರೀ ದಕ್ಷಿಣಾಭಿಮುಖ ಪಂಚಮುಖಿ ಆಂಜನೇಯ ಸ್ವಾಮಿ, ಇದು ಬಂದು ದಕ್ಷಿಣಾಭಿಮುಖ ಪಂಚಮುಖಿ ಆಂಜನೇಯ ಸ್ವಾಮಿ. ಇದು 4ನೇ ವರ್ಷದ ಕಡಲೆಕಾಯಿ ಪರಿಷೆ. ರಾಮನಗರ ಸುತ್ತಮುತ್ತ ಇರುವಂಥ ಎಲ್ಲ ಕೊಡುಗೈ ದಾನಿಗಳ ಸಹಕಾರದೊಂದಿಗೆ ನಮ್ಮ ಈ ಪಂಚಮುಖಿ ಸೇವಾ ಟ್ರಸ್ಟು ನಾವರೆಲ್ಲ ಸೇರಿಕೊಂಡು 4ನೇ ವರ್ಷದ ಕಡಲೆಕಾಯಿ ಪರಿಷೆ ಮಾಡ್ತಾಯಿದ್ವಿ. ವಿಶೇಷ ಏನಂದರೆ ಸ್ವಾಮಿಯ ದರ್ಶನಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಕಡಲೆಕಾಯಿ, ಅವರೆಕಾಯಿ, ಕಬ್ಬು ಸುಮಾರು 2 ಒಟ್ಟನ್ನು ಕಡಲೆಕಾಯಿ, 2 ಒಟ್ಟನ್ನು ಅವರೆಕಾಯಿ, ಒಂದು 3-3 ಸಾವಿರ ಜೊತೆ ಕಬ್ಬನ್ನ ಉಚಿತವಾಗಿ ಪ್ರಸಾದ ರೂಪದಲ್ಲಿ ಸ್ವಾಮಿ ದರ್ಶನದ ಯಾರು ಪಡೀತಾರೋ ಅಂಥವರಿಗೆ ಉಚಿತವಾಗಿ ಪ್ರಸಾದ ರೂಪದಲ್ಲಿ ಅವರೆಕಾಯಿ, ಕಡಲೆಕಾಯಿ ಮತ್ತು ಕಬ್ಬನ್ನು ಉಚಿತವಾಗಿ ಪ್ರಸಾದ ರೂಪದಲ್ಲಿ ಕೊಡ್ತಾಯಿದ್ದೀವಿ. ಇದು 4ನೇ ವರ್ಷದ ಕಡಲೆಕಾಯಿ ಪರಿಷೆ. ರಾಮನಗರ ಇರೋ ಸುತ್ತಮುತ್ತ ಇರುವಂಥ ಎಲ್ಲ ಕೊಡುಗೈ ದಾನಿಗಳು, ಸ್ವಾಮಿ ಭಕ್ತರು ಅವರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಮುಂದೆ ಇದೇ ರೀತಿ ಎಲ್ಲ ಸ್ವಾಮಿಯ ದರ್ಶನ ಪಡೆದು ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ರಾಮನಗರ ಜನತೆಗೆ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ.